ಅಭಿವೃದ್ಧಿಗೊಳಿಸಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನ ಈ ಯೋಜನೆಯಲ್ಲಿ ಅಳವಡಿಸಿದೆ. ಈ ಕಾನೂನು ಬಂದ ಮೇಲೆ 5, 6, 7, 8 ವರ್ಷ ಎಲ್ಲರೂ ಜಗಳ ಮಾಡಬೇಕಾದ್ದು, ಸರಿಯಾಗಿ ಅನುಷ್ಠಾನ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಬಹಳ ಮುತುವರ್ಜಿ ವಹಿಸಿ ಈ ಸಂಘಟನೆಗಳನ್ನು ನಾವು ಕಟ್ಟಲಿಕ್ಕೆ ಶುರು ಮಾಡಿದ್ವಿ. ಈ ಸಂಘಟನೆಗಳು ಯಾರು ಅದರದ್ದು ಉಪಯೋಗ ಆಗಬೇಕು ಅಂತ ಜನರ ಸಲುವಾಗಿ ನಾವು ಈ ಸಂಘಟನೆಗಳನ್ನು ಕಟ್ಟಿದ್ದೀವಿ. ಸೊ ನಾನು ಸುಮಾರು ಈಗ ಒಂದು 10,000 ಜನರದ್ದು ಒಂದು ದೊಡ್ಡ ಸಂಘಟನೆ ಹಾವೇರಿ ಜಿಲ್ಲೆಯಲ್ಲಿ ಕಟ್ಟಿದ್ದೀವಿ. ಅದು ಕಾರ್ಮಿಕರ ಸಂಘಟನೆ. ಅದನ್ನು ನಾವು ಕಾಯ್ದೆಬದ್ಧವಾಗಿ ರಿಜಿಸ್ಟರ್ ಮಾಡಿಸಿ ಜನರಿಗೆ ಬೇಕಾಗ್ತಕ್ಕಂಥ ಹಕ್ಕುಗಳು, ರೈತರಿಗೆ ಸಿಗ್ತಕ್ಕಂಥ ಹಕ್ಕುಗಳು, ಮತ್ತೆ ಮಕ್ಕಳಿಗೆ ಏನು ಅನ್ಯಾಯ ಆಗ್ತಾ ಇದೆ, ಸೊ ಇವೆಲ್ಲವನ್ನು ಸರಿಪಡಿಸಲಿಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೀವು ಈ ವರ್ಷ ನೋಡಿದಾಗ ಕಲಬುರಗಿ, ಯಾದಗಿರಿ, ರಾಯಚೂರು ಭಾಗದಲ್ಲಿ ವಿಪರೀತ ಮಳೆ, ಏನೂ ಇಲ್ಲ, ಅಲ್ಲಿ ಬೆಳೆಗಳು ಇಲ್ಲ. ಹೌದಾ? ಒಂದೊಂದು ವರ್ಷ ನೀವು ಹಾವೇರಿ ಜಿಲ್ಲೆಗೆ ಬಂದರೆ ಮಂಡ್ಯ ಮೊದಲೇದು ಫಾರ್ಮರ್ಸ್ ಸೊಸೈಟಿನಲ್ಲಿ, ಸೆಕೆಂಡ್ ಹಾವೇರಿ ಇದೆ. ಸೊ ಇಲ್ಲಿ ಕೃಷಿಕರಿಗೆ ಎಷ್ಟು ತೊಂದರೆ ಆಗ್ತದೆ ಅಂದರೆ, ಇದು ಹವಾಮಾನ ವೈಪರೀತ್ಯದಿಂದ ಅಂತೀರೋ ಹೆಂಗಂತೀರೋ, ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಯಥೇಚ್ಛವಾಗಿ ಸಿಕ್ಕಾಪಟ್ಟೆ ಮಳೆ ಬಂದು ನಮ್ಮ ಎಲ್ಲ ಗುಡ್ಡಗಾಡದಿಂದ ಹಿಡಿದು ರೈತರ ಜಮೀನಿನಲ್ಲಿ ಮಣ್ಣು ಸಿಕ್ಕಾಪಟ್ಟೆ ಕೊಚ್ಕೊಂಡು ನೀರಿನ ಜೊತೆ ಹೋಗ್ತದೆ. ಅದು ಎಲ್ಲೋ ಒಂದು ಕಡೆ ಹೋಗಿ ಸೇರ್ತದೆ. ಸೊ ಅಂಥದನ್ನ ನಾವು ತಡೀಲಿಕ್ಕೆ ನಮ್ದು ಒಂದು ಸಿಸ್ಟಮೆಟಿಕ್ ಪ್ಲಾನ್ ಅನ್ನ ನಾವು ನಮ್ಮ ನರೇಗಾ ಒಂದು ಕಾನೂನನ್ನ ಬಳಸ್ಕೊಂಡು ನಮ್ಮ ಜನರಿಗೆ ಜೀವನಕ್ಕೆ ಉಪಯೋಗ ಆಗುವಂತ ಕಾನೂನನ್ನ ನಾವು ಸರಿಯಾದ ದಿಶೆಯಲ್ಲಿ ಮುಟ್ಟಿಸೋಕ್ಕೆ ನಾವು ಹಾವೇರಿ ಜಿಲ್ಲೆಯಲ್ಲಿ ನಾನು ಸುಮಾರು ಮೋರ್ ದೆನ್ 150 ಟ್ಯಾಂಕ್ಸ್ ಕೆರೆಗಳನ್ನ ನೋಡಿ, ಅಲ್ಲಿರ್ತಕ್ಕಂಥ ಕೆರೆಗಳು ಏನು ಆ ಮೇಲ್ಮಣ್ಣು ಕೊಚ್ಕೊಂಡು ಬಂದಿತ್ತು, ಸಿಕ್ಕಾಪಟ್ಟೆ ಪ್ರವಾಹ ಬರುತ್ತಾ ಮಳೆಗಳು ಬಂದು ಕೊಚ್ಕೊಂಡು ಬಂದಿತ್ತು, ಆ ಮಣ್ಣನ್ನ ತೆಗೆಸಿ ಮತ್ತೆ ಅಗೇನು ವಾಪಸ್ ರೈತರ ಜಮೀನಿಗೆ ಹಾಕ್ಸ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಇದು MGNREGA ಅಲ್ಲಿ ಇದೆ. ಇದರ ಜೊತೆಗೆ ಕೆರೆಗಳಿಗೆ ಬರ್ತಕ್ಕಂಥ ನೀರುಗಳು, ಕಾಲುವೆಗಳು ಏನಿದ್ವು, ಕ್ಯಾಚ್ಮೆಂಟ್ ಏರಿಯಾ ಇರ್ಬೋದು, ಆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎಲ್ಲ ಬಂದಾಗಿದೆ. ಸೊ ಇಂಥವನ್ನ ನಾವು ಕ್ಯಾಚ್ಮೆಂಟ್ ಏರಿಯಾವನ್ನ ಕ್ಲೀನ್ ಮಾಡಿಸಿ ಆ ಕೆರೆಗಳಿಗೆ ಬರ್ತಕ್ಕಂಥ ಸರಿಯಾಗಿ ಸರಾಗವಾಗಿ ನೀರು ಬರ್ತಕ್ಕಂಥದ್ದು ಮಳೆ ಬಿದ್ದಂಥ ಪ್ರದೇಶದಲ್ಲಿ, ಸೊ ಆ ನೀರನ್ನ ಕೆರೆಗಳಿಗೆ ಶೇಖರಣೆ ಮಾಡ್ತಕ್ಕಂಥ ಕೆಲಸನೂ ನಾವು ಈ ನರೇಗಾ ಬಳಸ್ಕೊಂಡು ಮಾಡಿದ್ವಿ. ಇದರ ಜೊತೆಗೆ ನಾವು ಸಾಕಷ್ಟು ಅರಣ್ಯ ಪ್ರದೇಶ, ಕಾಮನ್ ಲ್ಯಾಂಡ್ಸ್ ಅಂತ ನಾವು ಕರಿತೇವೆ, ಅಲ್ಲಿ ನಾವು ಅಭಿವೃದ್ಧಿಗೊಳಿಸಲಿಕ್ಕೆ ಬಹಳಷ್ಟು ಅಪಾರ್ಚುನಿಟಿ ಇದೆ. ಇದು ಸರಿಯಾಗಿ ಜನ ಆಸಕ್ತಿ ತಗೊಂಡು ಸಮುದಾಯದವರು ಭಾಗವಹಿಸಲಿಲ್ಲ, ಚುನಾಯಿತ ಪ್ರತಿನಿಧಿಗಳು ಅದನ್ನ ದುರುಪಯೋಗ ಮಾಡ್ಲಿಕ್ಕೆ ಹತ್ತಿದ್ರು. ಇದಕ್ಕೆ ಕಾಂಟ್ರಾಕ್ಟ್ದವರು ಮತ್ತೆ ಬಂದು ಸೇರ್ಕೊಂಡ್ರು. ಇದ್ರ ಬಗ್ಗೆ ನೆಗೆಟಿವ್ ಮಾತಾಡೋರು ಬಹಳ ಜನ. ಹಾಗಾಗಿ ಇವತ್ತು ಸರಿಯಾಗಿ ನಮ್ಮ ಏನ್ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ನಾವು ಕಟ್ಟಿದ್ದೇವೆ, ಈಗೇನ್ ಮೇಡಮ್ ಹೇಳಿದ್ರು ಗ್ರಾಮ ಸ್ವರಾಜ, ಇದರ ಉದ್ದೇಶ ಏನಂದ್ರೆ ಈ ಮಾದರಿಗಳು ಬೇರೆ ಬೇರೆ ಜಿಲ್ಲೆಗೆ ಅಳವಡಿಸಬೇಕಾಗಿದೆ. ನಾವು ಗ್ರಾಮ ಸ್ವರಾಜ್ಯ ಅಭಿಯಾನ ಕಟ್ಟಿದ ಉದ್ದೇಶ ಏನಂದ್ರೆ, ಪ್ರಾಯೋಗಿಕವಾಗಿ ಒಂದು 20 ಜಿಲ್ಲೆ 50 ತಾಲೂಕಿನಲ್ಲಿ ಈ CSOಗಳ ಮೂಲಕ ಏನಾದರೂ ಒಂದು ಬದಲಾವಣೆ ಮಾಡಬಹುದಲ್ಲ, RDPR ಅನ್ನ ಒಳಗೆ ತಗೊಂಡು ನಾವು ಈ ಅಭಿವೃದ್ಧಿಯನ್ನ ಮಾಡಬೇಕಾಗಿದೆ. ನೋಡಿ, ಈಗ 2025ರಲ್ಲಿ 2 ಜನ, ಒಬ್ಬ IAS ಅಧಿಕಾರಿ, ಒಬ್ಬ IFS ಅಧಿಕಾರಿ ಸೈನ್ ಹಾಕಿದ ಸುತ್ತೋಲೆ ಹಾಕಿದ್ದಾರೆ. 50,000 ಹೆಕ್ಟರ್ ಪ್ರದೇಶದಲ್ಲಿ ಕೃಷಿ ಕವಚದಲ್ಲಿ ಟ್ರೆಂಚ್ ಕಾಂಪೌಂಡಿಂಗ್ ಮಾಡ್ಲಿಕ್ಕೆ ಅವಕಾಶ ಇದೆ. ಎಷ್ಟು? 1.25 ಲಕ್ಷ ಕೋಟಿ, 1.25 ಲಕ್ಷ ಎಕರೆ ಆಯ್ತು ನೋಡ್ರಿ. 25,000 ರೂಪಾಯಿ ಒಂದು ಹೆಕ್ಟರ್ ಹಿಡ್ಕೊಂಡ್ರೆ ಎಷ್ಟು ದುಡ್ಡು ಆದ್ರಿ. ನರೇಗಾದಲ್ಲಿ ಬಳಸ್ಕೊಂಡು ನಮ್ಮ ರೈತರ ಜಮೀನನ್ನ ಯಾಕೆ ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲ? ಅಲ್ಲಿ ಪ್ರತಿಯೊಬ್ಬ ರೈತರಿಗೆ ಒಂದು 5 ಲಕ್ಷವರೆಗೆ ಕಾಂಪೋನೆಂಟ್ ಕೊಟ್ಟಿದ್ದಾರೆ. ಕೃಷಿ ಹೊಂಡ ಮಾಡ್ಕೋಬಹುದು, ಅರಣ್ಯೀಕರಣ ಮಾಡ್ಕೋಬಹುದು, ಗಿಡಮರಗಳನ್ನು ಬೆಳೆಸಲಿಕ್ಕೆ ಅವಕಾಶ ಇದೆ, ಕೆರೆಕಟ್ಟೆಗಳನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಇದೆ, ಹಳ್ಳಗಳನ್ನು ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಇದೆ. ನಾನು ಈಗ ಅದರಲ್ಲಿ ಒಂದು ಯಶಸ್ವಿಯಾಗಿ, ನಿನ್ನೆ ನೀವು ಸ್ಟೇಟ್ ನ್ಯೂಸ್ ಆಗಿದೆ ನಮ್ದು ಉದಯವಾಣಿಯಲ್ಲಿ, ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕೃಷಿ ಕವಚ ನಾಶ ಆಗ್ತಾ ಇದೆ. ಜನಕ್ಕೆ ಗೊತ್ತಿಲ್ಲ ಇದು. ನೀವು ಹೋಗಿ ಕೃಷಿ ಆಫೀಸ್ನಾಗ ಕೇಳ್ರಿ, ಕೃಷಿ ಕವಚ ಅವ್ರ ಸುತ್ತೋಲೆನ ಓದಿಲ್ಲ, ಸರ್ಕಾರದ 2 ಸಹಿ ಹಾಕಿದಂತ ಸುತ್ತೋಲೆನ ಓದಿಲ್ಲ. ಇದೇನ್ರಿ ಅವ್ರು ಕೃಷಿ ಕವಚ ಮಾಡ್ತಾರೆ? ನಾನು ಅದಕ್ಕೆ ಮೀಡಿಯಾದವ್ರಿಗೆ ಹೇಳಿದೆ, ಅದನ್ನು ನೋಡಿ ಬರೀರಿ ಇದನ್ನ ಅಂತ. ಸೊ ಅಂತ ಒಂದು ಪ್ರಯೋಗವನ್ನ ನಮ್ಮ ಜಿಲ್ಲೆಯಲ್ಲಿ 7 ಹಳ್ಳಿಗಳಲ್ಲಿ ನಾನು ಪ್ರಾಯೋಗಿಕ ಮಾಡಿ
ಸರ್ಕಾರದವ್ರಿಗೆ ತೋರಿಸ್ತಾ ಇದ್ದೀನಿ, ನೀವು ಈ ತರ ಮಾಡಿ ಅಂತ. ನನ್ನ ಉದ್ದೇಶ ನಾನೇ ಎಲ್ಲ ಕಡೆ ಮಾಡೋದಲ್ಲ, ಎಲ್ಲ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇದನ್ನ ಅರ್ಥ ಮಾಡಿಕೊಂಡು ಮಣ್ಣು ನೀರು ಸಂರಕ್ಷಣೆ ಅರಣ್ಯೀಕರಣವನ್ನ ಅಭಿವೃದ್ಧಿಗೊಳಿಸಲಿಕ್ಕೆ ಇದೊಂದು ಬಹಳ ಒಳ್ಳೆ ಕಾರ್ಯಕ್ರಮ. ಈಗ ನಾವು ಹವಾಮಾನ ವೈಪರೀತ್ಯಕ್ಕೆ ಹೋದಾಗ ಏನಾಗ್ತದೆ, ಸಿಕ್ಕಾಪಟ್ಟೆ ಮಳೆ ಬರ್ತದೆ, ಇಲ್ಲ ಅಂದ್ರೆ ಬರಗಾಲ ಬರ್ತದೆ, ಹೌದಾ? ಈಗ ದನಕರುಗಳಿಗೆ ಕುಡಿಲಿಕ್ಕೆ ನೀರು ಸಿಗಲ್ಲ, ಕೆರೆ ಕಟ್ಟೆಗಳು ಖಾಲಿ ಆಗ್ತವೆ, ನಮ್ಮ ಎರಡನೇ ಬೆಳೆಗಳು ಬರೋದಿಲ್ಲ, ಹೌದಾ? ಖರೀಫ್ನಾಗ ಏನ್ ಹಾಕ್ಬೇಕು, ರಬಿ ಒಳಗೆ ಏನ್ ಹಾಕ್ಬೇಕು ಅನ್ನೋದೇ ಮರ್ತು ಹೋಗ್ಬಿಟ್ಟಿದ್ದಾರೆ ಜನ. ಮಳೆಗಾಲ ಯಾವ್ದೋ ಚಳಿಗಾಲ ಯಾವ್ದೋ ಅಂತ ಆಗ್ತದೆ. ಕಲಬುರಗಿಗೆ ಹೋದ್ರೆ ನೀವು ರಾತ್ರಿ ನಿದ್ದೆ ಮಾಡಂಗಿಲ್ಲ, ಅಷ್ಟು ಚಳಿ ಐತಿ. ಬೆಂಗಳೂರಾಗ ಹಿಂಗ ಐತಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದೆ. ಇಂಥದ್ರೊಳಗೆ ನಮ್ಮಂತ ಸಂಘ ಸಂಸ್ಥೆಗಳು ಕೂಡ್ಕೊಂಡು ಈಗೇನು ಫೇವಾರ್ಡ್ಗೆ ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಇದು ವ್ಯಾಪಕವಾಗಿ ನಾವು ಒಂದಿಷ್ಟು ಮೆಸೇಜ್ಗಳನ್ನ ಕಮ್ಯುನಿಟಿ ಲೆವೆಲ್ಗೆ ಒಯ್ಯಬೇಕಾಗಿದೆ, ಸಮುದಾಯದ ಮಟ್ಟಕ್ಕೆ ಹೋಗ್ಬೇಕಾಗಿದೆ. ಅಂತ ಒಂದು ಈ ಹವಾಮಾನ ವೈಪರೀತ್ಯಕ್ಕೆ ನಮ್ಮ ಸೇವೆಯನ್ನ ನಾವು ಮಾಡಬೇಕಾಗಿದೆ. ಇದನ್ನ ನಾವು ಬಳಸ್ಕೊಂಡು ನಾನೀಗ ಒಂದು ವಾಟರ್ ಶೆಡ್ ಕಾರ್ಯಕ್ರಮ ಮಾಡಿದ್ದೇನೆ. ಸುಮಾರು ಅದ್ಭುತವಾದಂತಹ ವಾಟರ್ ಶೆಡ್ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಸೊ ಅಂತ ಕಾರ್ಯಕ್ರಮಗಳನ್ನ ಮಾದರಿಯಾಗಿ ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ, ಸ್ಪೆಷಲಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರ ಒಂದು ಕಲ್ಯಾಣಕ್ಕಾಗಿ ಆದರೂ ಈ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಈ ಏನು ಜಗತ್ತಿನಲ್ಲಿ ಹವಾಮಾನ ವೈಪರೀತ್ಯದ ಬಗ್ಗೆ ಚರ್ಚೆ ನಡೀತಿದೆ, ಇತಿಶ್ರೀ ಆಗಬೇಕಂದ್ರೆ ಸಮುದಾಯದ ಪಾಲ್ಗೊಳ್ಳುವಿಕೆ ಬಹಳ ಇಂಪಾರ್ಟೆಂಟು. ಅದರೊಳಗೆ ನಾವು ಸಮುದಾಯಗಳು, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಕೈ ಜೋಡಿಸಿದ್ದೆ ಆದರೆ ಖಂಡಿತವಾಗ್ಲೂ ಇದರಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.